ಹೆಸರೇನು? ಮಲ್ಲಿ. ಚೆನ್ನಾಗಿದೆ. ನೋವು ಏನೇನಿಂದ ಅವ್ರ ಹತ್ರ ಮಾತು? ಸುಮ್ಮನೆ ಬಂದ್ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ತಾನೆ. ಅವ್ರನ್ನ ಯಾರಂತ ತಿಳ್ಕೊಂಡೆ? ಟ್ರೈನಿ IPS ಆಫೀಸರು. ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಅಂತ ಸ್ಟೇಷನಿಗೆ ಬಂದಿದ್ದಾರೆ. ನಾಳೆ ಆಫೀಸರ್ ಆಗಿ ಯಾವ ಸ್ಟೇಷನ್ಗೆ ಹೋಗ್ತಾರೋ ಗೊತ್ತಿಲ್ಲ. ಮೊದಲು ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೋ. ರೆಸ್ಪೆಕ್ಟು. ಸಾರಿ ಮೇಡಮ್, ಗೊತ್ತಿರಲಿಲ್ಲ. ಇಟ್ಸ್ ಓಕೆ. ಹೋಗು, ಬಂದ್ ಕೆಲಸ ಮುಗಿಸ್ಕೊಂಡು ಹೋಗು. ಇನ್ನೂ ಲೇಟ್ ಮಾಡೋದು ಬೇಡ. ಇಮಿಡಿಯೇಟಾಗಿ ಕೀಮೊಥೆರಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿಬ್ಬರು ಕೂತು ಡಿಸ್ಕಸ್ ಮಾಡಿ. ಆಮೇಲೆ ನಮ್ಮ ಕೌನ್ಸಿಲರ್ ಜೊತೆ ಒಂದು ಸೆಷನ್ ಇರುತ್ತೆ. ಕೀಮೋ ಶುರು ಆದಮೇಲೆ ನಮ್ಮ ಬಾಡಿ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ನಿಮಗೆ ಇದನ್ನು ಭಯಪಡಿಸೋಕ್ಕೆ ಹೇಳ್ತಾ ಇಲ್ಲ, ಮೆಂಟಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀವಿಬ್ಬರು ಕೂತು ಮಾತಾಡಿ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ, ಆಮೇಲೆ ನಮಗೆ ತಿಳಿಸಿ. ನಾನು ನಮ್ಮ ಟೀಮ್ ಜೊತೆ ಮಾತಾಡಿ ಕೀಮೋ ಯಾವಾಗ ಶುರು ಮಾಡೋದಂತ ನಾನು ಹೇಳ್ತೀನಿ. ಇದು ಸರಿ ಹೋಗುತ್ತಾ? ಇಲ್ಲಿಗೆ ಬರೋ ಪ್ರತಿಯೊಬ್ಬರು ಇದೇ ಪ್ರಶ್ನೆ ಕೇಳ್ತಾರೆ. ಖಂಡಿತ ತೊಂದರೆ ಇದೆ. ಇದನ್ನು ಲೈಟಾಗಿ ತೊಗೊಳಕ್ಕಾಗಲ್ಲ. ಟ್ರೀಟ್ಮೆಂಟ್ ಕೂಡ ಅಷ್ಟೇ ಸಿಂಪಲ್ ಅಲ್ಲ. ಆದರೆ ಹೆದರೋ ಅಗತ್ಯ ಇಲ್ಲ. ಯಾಕೆಂದರೆ ಟ್ರೀಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಪೇಷಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸರಿ ಡಾಕ್ಟರ್, ನಾವು ಒಂದ್ಸತಿ ಮಾತಾಡ್ಬಿಟ್ಟು ಆಮೇಲೆ ನಮ್ಮ ಡಿಸಿಷನ್ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ನಿಮ್ಮನ್ನು ನೋಡಿ ನಂಗೆ ತುಂಬ ಸಂತೋಷ ಆಯಿತು ಮೇಡಮ್. ಪ್ರತಿ ವರ್ಷ ಯಾರಾದರೂ ಒಬ್ಬರು ಟ್ರೈನಿಂಗಿಗೆ ಅಂತ ಬರ್ತಾರೆ. ಆದರೆ ಅದರಲ್ಲಿ ಅರ್ಧಕ್ಕರ್ಧ ಜನರಿಗೆ ಇದು ಜಸ್ಟ್ ಫಾರ್ಮಾಲಿಟಿ ಅಷ್ಟೇ. ಸಮಯ ಹೋಗದೇ ಕಾಯ್ತಾ ಇರ್ತಾರೆ. ಆದರೆ ನೀವು ಫಸ್ಟ್ ಡೇಯಿಂದ ಶ್ರದ್ಧೆಯಿಂದ ಕಲ್ತ್ಕೋಬೇಕು ಅಂತ ಎಷ್ಟು ಪಣ ತೊಟ್ಟಿದ್ದೀರಾ. ನಿಜವಾಗ್ಲೂ ನೀವು ಗ್ರೇಟ್ ಮೇಡಮ್. ಹಾಗೆಲ್ಲ ಏನೂ ಇಲ್ಲ, ಇವಾಗಷ್ಟೇ ಕಲಿಯೋಕ್ಕೆ ಶುರು ಮಾಡಿದ್ದೀನಿ. ಕಲಿಯೋದು ತುಂಬ ಇದೆ. ಇದೇ ಸ್ಪಿರಿಟ್ಟು ಕೊನೆವರೆಗೂ ಇರಲಿ ಮೇಡಮ್. ಲತಾ, ಬನ್ನಿ ಇಲ್ಲಿ. ನೆನ್ನೆ ನೀವು ಲೀವಲ್ಲಿ ಇದ್ರಲ್ಲ, ಹಾಂ ಸರ್. ಇವರು ಮಲ್ಲಿ ಮೇಡಮ್ ಅಂತ IPS ಟ್ರೈನಿಂಗ್ ಮುಗಿಸಿ ಈ ಸ್ಟೇಷನಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ತೊಗೊಳಕ್ಕೆ ಬಂದಿದ್ದಾರೆ. ನಮಸ್ತೆ. ತುಂಬ ಸ್ಟ್ರಿಕ್ಟು ಮೇಡಮ್ಮು. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನಾವು ನಿಮ್ಮಲ್ಲೊಬ್ಳು ಅಷ್ಟೇ ಕೆಲಸ ಕಲಿಯೋಕ್ಕೆ ಬಂದಿದ್ದೀನಿ. ನೀವು ಹಾಗೆಲ್ಲ ಹೇಳಿ ಹೆದರಿಸ್ಬೇಡಿ. ನಾವು ಹುಲಿನೋ ಸಿಂಹನೋ ಅಲ್ಲ, ಬರೀ ಮಲ್ಲಿ ಅಷ್ಟೇ. ಸರಿ, ಊಟ ಮಾಡೋಣ. ಲಂಚ್ ಟೈಮ್ ಆಯಿತು ಅಲ್ವಾ? ಮೇಡಮ್, ಇದು ಲಂಚ್ ಟೈಮ್ ಅಲ್ಲ, ಟೀ ಟೈಮು. ಸ್ಟೇಷನ್ನಲ್ಲಿ ಟೈಮ್ ಟೇಬಲೇ ಬೇರೆ ಥರ ಇರುತ್ತೆ. ನಿಧಾನವಾಗಿ ನಿಮ್ಗೆ ಅಭ್ಯಾಸ ಆಗುತ್ತೆ. ಆನಂದ್ ಮೇಡಮ್, ಟೀನಾ ಕಾಫಿನಾ? ಟೀ. ಎಲ್ರಿಗೂ ಟೀ ಹೇಳಿ. ಸರಿ, ಹಾಗಿದ್ರೆ ಹೊಸ ಟೈಮ್ ಟೇಬಲಿಗೆ ನಾನು ಅಡ್ಜಸ್ಟ್ ಆಗಬೇಕು ಅಂತ ಅನ್ನಿ. ಆಗಲೇಬೇಕು ಮೇಡಮ್. ಇಲ್ಲಿ ಗಡಿಯಾರ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಟೈಮ್ ಟು ಟೈಮ್ ಮನೆಗೆ ಹೋಗೋದಕ್ಕೂ ಆಗಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಹೌದು ಅಣ್ಣ, ನಿಮಗೆ ಇಲ್ಲಿ ಎಷ್ಟು ವರ್ಷ ಸರ್ವಿಸು? 30 ವರ್ಷ ಸರ್ವಿಸ್ ಆಗಿದೆ ಮೇಡಮ್. 30 ವರ್ಷನಾ? ಹಾಗಿದ್ರೆ ನಿಮ್ಮ ಹತ್ರ ಹೇಳೋದಕ್ಕೆ ತುಂಬ ಸ್ಟೋರೀಸ್ ಇರುತ್ತೆ ಅಂತ ಅನ್ನಿ. ಸ್ಟೋರೀಸಾ? ತುಂಬ ರಾಶಿಗಟ್ಟಲೆ ಸ್ಟೋರೀಸ್ ಇದೆ ಮೇಡಮ್. ಬರೀತಾ ಹೋದರೆ ಒಂದು ಪುಸ್ತಕನೇ ಮಾಡ್ಬೋದು, ಅಷ್ಟು ಸ್ಟೋರೀಸ್ ಇದೆ. ಸರಿ, ಆಗಿದ್ರೆ ಒಂದೊಂದೇ ಕೇಳ್ತಾ ಹೋಗ್ತೀನಿ. ಆಯ್ತಮ್ಮ. ಮೊದಲು ಮೇಡಮ್ ಕೊಡು. ಯಾರು ಕಾಣಿಸ್ತಾನೆ ಇಲ್ಲ. ಚಿಕ್ಕಿ, ಪಪ್ಪ ಮತ್ತೆ ಅಮ್ಮ ಎಲ್ಲೋದ್ರು? ಇವಾಗಷ್ಟೇ ಸ್ಕೂಲಿಂದ ಬರ್ತಾ ಇದ್ದೀರಾ. ಆಲ್ರೆಡಿ ಎಂಕ್ವೈರಿ ಸ್ಟಾರ್ಟ್ ಮಾಡಿದ್ರಾ? ಎಲ್ಲಿ, ಯಾರು, ಹೇಗೆ ಅಂತ? ಫಸ್ಟ್ ಹೋಗ್ಬಿಟ್ಟು ಯೂನಿಫಾರ್ಮ್ ಚೇಂಜ್ ಮಾಡಿ ಹಾಲು ಕುಡೀರಿ, ಆಮೇಲೆ ಎಲ್ಲ ಹೇಳ್ತೀನಿ. ಮೊದಲು ಪಪ್ಪ ಅಮ್ಮ ಎಲ್ಲ ಹೋಗಿದ್ದಾರೆ ಅಂತ ಹೇಳಿ ಚಿಕ್ಕಿ. ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾರೆ. ಬರ್ತಾರೆ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ?
ಟೆನ್ಷನ್ ಅಲ್ಲ ಚಿಕ್ಕಿ, ಹೇಳ್ದೆ ಹೋಗಿದಾರಲ್ಲ ಅದೇ ಬೇಜಾರು. ಮೊದಲು ಅಮ್ಮ ಎಲ್ಲಿಗೆ ಹೋದ್ರು ಹೇಳ್ಬಿಟ್ಟು ಹೋಗೋರು, ಈಗ ಹೇಳ್ದೇನೆ ಹೋಗ್ತಾರೆ. ಅಯ್ಯಯ್ಯೋ, ನೀವಿಬ್ರು ಅಪ್ಪ ಅಮ್ಮನ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀರಾ ನೋಡಿ. ನಿಮ್ಮಿಬ್ರು ವಯಸ್ಸಲ್ಲಿ ನಾನು ಹೇಗಿದ್ದೆ ಗೊತ್ತಾ? ನನ್ನ ಕೆಲಸ ನಾನೇ ಮಾಡ್ಕೊಡ್ತಿದ್ದೆ, ಯಾರ ಮೇಲೂ ಡಿಪೆಂಡ್ ಆಗ್ತಾ ಇರಲಿಲ್ಲ. ಚಿಕ್ಕಿ, ನಿಮ್ಗೆ ಅಪ್ಪ ಅಮ್ಮ ಇರ್ಲಿಲ್ಲ, ಅದಕ್ಕೆ ನೀವು ಮಾಡ್ಕೋತಿದ್ರಿ. ನಿನ್ನ ಚೋಟುದ್ದ ಇದೆ, ಎಷ್ಟೇ ಮಾತಾಡ್ತೀಯಾ? ಅಪ್ಪ ಅಮ್ಮ ಇದ್ರು ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಕಲಿಬೇಕು. ಹೀಗೆ ಇದ್ರೆ ಆಗಲ್ಲ ಅಲ್ವಾ? ಚಿಕ್ಕಿ, ನೀವು ಸಿಗರೇಟ್ ಮೇಂಟೈನ್ ಮಾಡಬೇಡಿ, ಎಲ್ಲ ಹೋಗಿದ್ದಾರೆ ಅಂತ ಹೇಳಿ. ಅಯ್ಯೋ ದೇವ್ರೆ, ಅಷ್ಟೊಂದು ದೊಡ್ಡ ಸೀಕ್ರೆಟ್ ಏನೂ ಇಲ್ಲ ಕಣೋ. ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗೋಕ್ಕಿಂತ ಮುಂಚೆ ನಿಮ್ಮಿಬ್ಬರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನಗೆ ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಮತ್ ನೀವೇ ನಂಗೆ ಬಾಸಾ? ಯಾಕೆ ಡೌಟಾ? ಈಗ ಈ ಮನೆ ಫುಲ್ ಕಂಟ್ರೋಲ್ ನಂದೇನೆ, ನಾನೇ ಬಾಸ್. ಆದ್ರೆ ನಿಮಗೆ ಮಾತ್ರ ಪ್ರೀತಿಯ ಚಿಕ್ಕಿ ಕೇರ್ ಟೇಕರ್ ಸರ್ವೆಂಟ್. ಹಾಗಾದ್ರೆ ನಾನೇ ಬಾಸು. ನಾನೊಂದು ಆರ್ಡರ್ ಕೊಡ್ತೀನಿ. ಕೊಡಿ ಸರಿ. ಹಾಲು ಕುಡಿಯೋದು, ಹೋಮ್ವರ್ಕ್ ಮಾಡೋದಲ್ಲ ಆಮೇಲೆ. ಫಸ್ಟು ಟ್ರೀಟ್ ಕೊಡಿಸಿ. ಇದೇನಕ್ಕಪ್ಪ ಟ್ರೀಟು? ನೀವು ಪೊಲೀಸ್ ಆಫೀಸರ್ ಆಗಿದ್ದೀರ ಅಲ್ವಾ, ನೀವು ಟ್ರೀಟೇ ಕೊಡಿಸಿಲ್ಲ ನಮಗೆ. ಅದೇನು ಮಹಾ ಸಾಧನೆ ಬಿಡೋ. ಪ್ರತಿಯೊಂದು ಅಚೀವ್ಮೆಂಟ್ಸ್ಗೂ ಸೆಲೆಬ್ರೇಷನ್ ಇರಬೇಕು ಅಂತ ನೀವೇ ತಾನೇ ಹೇಳಿರೋದು. ಅಯ್ಯೋ, ನನ್ನ ಬಾಣ ನನಗೆ ವಾಪಸ್ ಬಿಡ್ತಾ ಇದ್ದೀರಾ? ನಾನು ಟ್ರೈನಿಂಗ್ ಮುಗಿಸ್ ಬದರೋಡೆ ಭಾರಿ ಚುರುಕಾಗ್ಬಿಟ್ಟಿದ್ದೀರಾ. ಇದನ್ನೇ ಇಂಟೆಲಿಜೆನ್ಸ್ ಅನ್ನೋದು ಚಿಕ್ಕಿ. ಸರಿ ಸರಿ, ನೀವಿಬ್ರು ಸೇರ್ಕೊಂಡು ನಾನು ಚೆನ್ನಾಗೆ ಮಕ್ಕರ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಟ್ರೀಟ್ ಕನ್ಫರ್ಮಾ? ಕನ್ಫರ್ಮ್, ಆದರೆ ಒಂದು ಕಂಡೀಷನ್. ಏನು? ಈಗ ಇಬ್ರು ಒಳ್ಳೆ ಮಕ್ಳ ಥರ ಯೂನಿಫಾರ್ಮ್ ಚೇಂಜ್ ಮಾಡಿ ಹಾಲು ಕುಡಿದು ಹೋಮ್ವರ್ಕ್ ಮುಗಿಸಿ. ಅದಾದ್ಮೇಲೆ ಶಾಪಿಂಗ್, ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ. ಪಕ್ಕ ಪಕ್ಕ ಪಕ್ಕ. ಪೊಲೀಸ್ ಟ್ರೈನಿಂಗ್ ಜೊತೆ ಇವರಿಬ್ರನ್ನ ಹೇಗೆ ಟ್ರೈನ್ ಮಾಡೋದು ಕಲ್ತ್ಕೊಂಡು ಬರಬೇಕಾಗಿತ್ತು. ಮಗ, ಅವಳು ಇದೇ ರೋಡಲ್ಲೇ ಬರ್ತಾಳೆ ಅಂತ ಕನ್ಫರ್ಮ್ ಏನೋ? ಅವಳು ದಿನ ಇದೇ ರೋಡಲ್ಲಿ ಓಡಾಡ್ತಿರ್ತಾಳಂತೆ. ಸ್ವಲ್ಪ ಕಾಯೋಣ, ಬಂದೇ ಬರ್ತಾಳೆ. ಮಗ, ಅವಳೇ ಅನ್ಸುತ್ತೆ ನೋಡು. ಅವಳೆ ಬರಲಿ. ಮೇಡಮ್ ಮೇಡಮ್, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಯಾರು ನೀವು? ನಿಮಗೆ ಜಯದೇವ್ ಗೊತ್ತಲ್ವಾ?